ಸದಸ್ಯರಾಗಿರುವಂತಹ ಮೋಹನ್ ಮೀಣ ಅವರೇ, ಈ ಒಂದು 517ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡು ಸರಳವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಕೃಷ್ಣಮೂರ್ತಿ ಅಣ್ಣ, ಡಾಕ್ಟರ್ ರಾಜು ಅಣ್ಣ, ಜಾನಕಿ ಅಕ್ಕ, ಸಾಯಿ ಮೂರ್ತಿ ಅಣ್ಣ, ವೆಂಕಟೇಶ್ ಮೂರ್ತಿ ಅಣ್ಣ, ಕನಕಪುರ ವೆಂಕಟೇಶ್ ಅಣ್ಣ, ಗೌಡರಿದ್ದಾರೆ. ಹಾಗೆ ವೇದಿಕೆ ಮೇಲೆ ನೆರೆದಿರುವಂಥ ಎಲ್ರಿಗೂ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ತಮ್ಮೆಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಸಣ್ಣವಳಿದ್ದಾಗ ಟೇಪ್ ರೆಕಾರ್ಡರ್ನಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದಿದ್ದು ನಮ್ಮ ಮನೆಗಳಲ್ಲಿ. ಈಗಿನ ಮಕ್ಕಳಿಗೆ ಕ್ಯಾಸೆಟ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ, ಟೇಪ್ ರೆಕಾರ್ಡರ್ ಏನು ಅಂತಲೂ ಗೊತ್ತಿರಲ್ಲ. ಜನಪದ ಗೀತೆಗಳನ್ನ ಅಲ್ಲಿ ನಾವು ಕೇಳ್ತಾ ಇದ್ದು ಜೀವನ ಎಷ್ಟು ದೂರ ಕರ್ಕೊಂಡು ಬಂದಿದೆ ಅಂದರೆ, ನಮ್ಮ ಗುರುಗಳಾಗಿರುವಂಥ ಅಬ್ಬಿಗೆರೆ ತಿಮ್ಮರಾಜಣ್ಣನವರ ಹಾಡನ್ನು ನೇರವಾಗಿ ಕೇಳುವಂಥ ಭಾಗ್ಯ ನನಗೆ ಇವತ್ತು ದೊರಕಿದೆ. ಬಹಳಷ್ಟು ಬಾರಿ ನಾನು ಅವರನ್ನ ಭೇಟಿ ಮಾಡಿದ್ದೀನಿ. ಅಷ್ಟು ಸರಳ ವ್ಯಕ್ತಿ. ಎಷ್ಟೇ ಹೆಸರು ಮಾಡಿದ್ರು ವಿದೇಶಗಳಲ್ಲಿ ಅವರಿಗೆ ಬಹಳಷ್ಟು ಬೇಡಿಕೆ. ವಿದೇಶಕ್ಕೆ ಹೋದ್ಮೇಲೆ ನಮ್ಮವ್ರಿಗೆಲ್ರಿಗೂ ನಮ್ಮ ಜಾನಪದದ ಬಗ್ಗೆ ಅಭಿಲಾಷೆಗಳು ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಗುರುಗಳವರ ಹಾಡನ್ನ ನಾವು ನೇರವಾಗಿ ಕೇಳುವಂತ ಭಾಗ್ಯ ನನಗೆ ದೊರಕಿದ್ದು. ತುಂಬ ಹೃದಯದ ಧನ್ಯವಾದಗಳನ್ನ ನಮಗೆ. ನೀವಿಷ್ಟು ಅದ್ಭುತವಾಗಿ ಜನಪದ ಗೀತೆಯನ್ನ ಹಾಡ್ತಾ ಎಲ್ಲರನ್ನೂ ಕೂಡ ರಂಜಿಸುವಂತ ಕೆಲಸವನ್ನ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಜಾನಪದವನ್ನ ಉಳಿಸುವಂತ ಕೆಲಸವನ್ನ ತಾವು ಮಾಡ್ತಿದ್ದೀರಿ. ನಿಮಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ಹೇಳಿಕೆ ಬಯಸ್ತಾ, ನಮ್ಮ ಶೇಖರಣ್ಣ ಎಲ್ಲರೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಮಳೆರಾಯನ ಅನುಗ್ರಹನೂ ಕೂಡ ಆಗ್ತಾ ಇದೆ. ಏನೇ ಇವತ್ತು ವಿಶ್ವವಿಖ್ಯಾತವನ್ನ ಪಡೆದಿರುವಂತ ಬೆಂಗಳೂರು IT ಸಿಟಿ ಅಂತ ಹೇಳ್ತಾರೆ, ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ. ಇಷ್ಟು ಹೆಸರನ್ನ ಮಾಡಿ ಇಡೀ ರಾಜ್ಯದ ಜನಗಳು ಬಂದು ಬೆಂಗಳೂರಿನಲ್ಲಿ ಬದುಕನ್ನ ಕಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಬೆಂಗಳೂರಿಗೆ ಭದ್ರ ಬುನಾದಿಯನ್ನ ಹಾಕಿದಂತಹ ಕೆಂಪೇಗೌಡರವರ 517ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನ ನಾನು ಕೇಳಲಿಕ್ಕೆ, ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಬರೀ ಒಂದು ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯದ ಏಳಿಗೆಗಾಗಿ ದೂರದೃಷ್ಟಿಯ ದೃಷ್ಟಿಕೋನವನ್ನ ಇಟ್ಕೊಂಡು ಕೆರೆ ಕಟ್ಟೆಗಳನ್ನ ಇರಬಹುದು, ರಸ್ತೆಗಳನ್ನ ಇರಬಹುದು, ಗುಡಿ ಗುಂಡಾರಗಳನ್ನ ಇರಬಹುದು, ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂತ ಕೆಂಪೇಗೌಡರ ದೃಷ್ಟಿಕೋನಕ್ಕೆ ನಾವೆಲ್ಲರೂ ಕೂಡ ಅವರನ್ನ ಸ್ಮರಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತಾ, ಬಹುಶಃ ನಮ್ಗೆ ಕೆಂಪೇಗೌಡರ ಮಹತ್ವ ಗೊತ್ತಿದೆ, ಆದ್ರೆ ಮುಂದಿನ ಪೀಳಿಗೆಗೆ ಕೆಂಪೇಗೌಡರ ಮಹತ್ವವನ್ನ ತಿಳಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ, ಮಳೆಯ ಒಂದು ಸಿಂಚನ ಕೂಡ ಮೂಡಿದೆ. ನಾವು ರಾಜಕಾರಣದಲ್ಲಿದ್ದೀವಿ, ನಮಗೆ ಮಳೆ ಗಾಳಿ ಚಳಿ ಏನೂ ಇಲ್ಲ. ಯಾವ್ದಾದ್ರು ವೇದಿಕೆ ಮೈಕ್ ಸಿಕ್ಕಿದ್ರೆ ಜನ ಇರಲಿ ಇಲ್ಲದೆ ಹೋಗ್ಲಿ, ಮಳೆ ಇರಲಿ ಬಿಸಿಲಿರಲಿ ಚಳಿ ಇರಲಿ, ನಾವು ಮಾತನ್ನ ಆಡ್ತಾ ಇರ್ತೀವಿ. ಆದ್ರೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಣ್ಣ ಸಣ್ಣ ಕಾರ್ಯಕ್ರಮಗಳ ಮೂಲಕನೇ ನಾವು ನಮ್ಮ ಮಹಾನ್ ವ್ಯಕ್ತಿತ್ವಗಳನ್ನ ಬೇರೆ ಜನಗಳಿಗೂ ಕೂಡ ಪರಿಚಯಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ವೆಂಕಟೇಶ್ ಮೂರ್ತಿ ಅಣ್ಣ ಮುಂದಿನ ವರ್ಷಕ್ಕೆ ಇಲ್ಲೇ ಪುತ್ಥಳಿಯನ್ನ ಕೂಡ, ಕೆಂಪೇಗೌಡರ ಪುತ್ಥಳಿಯನ್ನು ಕೂಡ, ಕಂಚಿನ ಪ್ರತಿಮೆಯನ್ನ ಕೂಡ ಇಲ್ಲಿ ಮಾಡಬೇಕು. ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಸರ್ ಅವರ ಕೈಯಲ್ಲಿ ಆ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅಂತ ಕೂಡ ಯೋಜನೆಯನ್ನ ಇಟ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ. ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಅತ್ಯಂತ ಗೌರವವನ್ನ ಸೂಚಿಸಿದಂತ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಮಾತನ್ನ ಮುಗಿಸ್ತಿದ್ದೀನಿ. ಮತ್ತೊಮ್ಮೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತೀನಿ. ನಮಸ್ಕಾರ. ಇದೀಗ ಸಂಘದ ವತಿಯಿಂದ ಸುಷ್ಮಾ ಅವರಿಗೆ ಸನ್ಮಾನ ಕಾರ್ಯಕ್ರಮ, ನಮ್ಮ ವೆಂಕಟೇಶ್ ರಾಜು ಎಲ್ಲ ಅವರೊಂದಿಗೆ ಅಣ್ಣ ಇಲ್ಲಿ ನೋಡ್ರಿ ಅಣ್ಣ, ಈಗ ಸರಿ ಆಯ್ತು. ಗುರುಗಳ ನಿಂತ್ಕೊಳ್ಳಿ.